ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಆಗೋಯ್ತು. ಗೈಸ್, ಇಲ್ಲೊಂದ್ ಬೆಟ್ಟದಲ್ಲಿ ಒಂದ್ ವ್ಯೂ ಇದೆ. ಏನ್ ಸಕ್ಕದಾಗಿದೆ ಅಂದ್ರೆ ಲೆಟ್ಸ್ ಸ್ಟಾರ್ಟ್ ದಿಸ್ ಜರ್ನಿ ವಿತ್ ಟುಗೆದರ್. ಬೈ ರೇ. ಹ್ಯಾಪಿ ಜರ್ನಿ ಬ್ರೋ. ಬಾಯ್. ಮಗ ತೋರ್ಸು. ಬಾಯ್. ಹ್ಯಾಪಿ ಜರ್ನಿ. ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಬನ್ನಿ ಹೊರಡೋಣ. ನೋಡಿ, ಕಿಲೋಮೀಟರ್ 0 ಇದೆ. ಕಂಪ್ಲೀಟ್ ರೈಡ್ ಮುಗಿಯೋಷ್ಟರಲ್ಲಿ ಎಷ್ಟು ಕಿಲೋಮೀಟರ್ ಆಗಿರುತ್ತೆ ಅಂತ ಈ ಸೀರೀಸ್ ನ ಲಾಸ್ಟ್ ಎಪಿಸೋಡ್ ನಲ್ಲಿ ತೋರಿಸ್ತೀನಿ ಬನ್ನಿ. ವಾಟ್ಸ್ಆಪ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವಿಡಿಯೋ ಬಂದು ನಾವು ಮಾನ್ಸೂನ್ ರೈಡ್ ಮಾಡಕ್ಕೆ ಹೊರಟಿದೀವಿ. ನಾನು ಮತ್ತೆ ನಂದ. ಇದೇ ಬೈಕು, ಇದು ಬೈಕ್ ಬಂದು ನಂದದು. ಎಷ್ಟು ತಿಂಗಳಾಯ್ತು ತಗೊಂಡು? 4 months. ಫುಲ್ಲು ಪ್ಯಾಕ್ ಆಗ್ಬಿಟ್ಟಿದೆ ಗಾಡಿ. ಸೊ ಇಲ್ಲಿ ಟಿಫನ್ಗೆ ಅಂತ ನಿಲ್ಸಿದೀವಿ. ಸೊ ಟಿಫನ್ ತಿಂದು ಹೊರಡೋದೆ. ಅಂಡ್ ಆನ್ ದಿ ವೇ. ಯಾವ ರೂಟ? ತುಮಕೂರು ರೂಟ ತಾನೆ ಇದು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಬಂದಿದ್ವಾ? 50 ಕಿಲೋಮೀಟರ್ ಇನ್ನ ಎಷ್ಟು ಇನ್ನ 400 ಚಿಲ್ರೆ ಹೋಗೋಣ. ಇನ್ನ ಟೈಮ್ ಆಗಬೇಕು. 7:43 ಆಗುತ್ತೆ. 3 ಗಂಟೆ ಹೋಗುತ್ತೆ. 3 ಗಂಟೆ 4 ಗಂಟೆ ಆಗುತ್ತೆ. ಲಾಂಗ್ ಅಂತೂ ಹೊಡಿಯಕ್ಕಾಗಲ್ಲ, ನಿಲ್ಸ್ಕೊಂಡು ಹೋಗ್ಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಕ್ಲೈಮೇಟ್ ಮಾತ್ರ ಆಟ ಆಡ್ತಾ ಇದಾರೆ ಸಾಕು. ಇದೇ ತರ ಇದ್ಬಿಟ್ರೆ ಕ್ಲೈಮೇಟ್ ಸರಿ ಹೋಗುತ್ತೆ. ಸ್ವಲ್ಪ ಏನಾದ್ರು ಮಳೆ ಗಿಳೆ ಬಂತು ಅಂದ್ರೆ ಪಕ್ಕ ಇಡ್ಬಟ್ಟು. ಸೊ ಎಣ್ಣ ದೋಸೆ ರೆಡಿ ಮಾಡ್ಕೊಂಡ್ ಬಂದ್ರು. ಸೊ ತಿಂದ್ಬಿಟ್ಟು ಹೊರಡೋದೆ. ಸಿಗ್ತೀವಿ. ಟಿಫನ್ ದೋಸೆ, ವಡೆ, ಚಟ್ನಿ, ಸಾಂಬಾರ್. ಸೊ ತಿನ್ನೋಣ. ತಿಂದ್ಮೇಲೆ ಸಿಗ್ತೀನಿ ಗೈಸ್. ಇಲ್ಲೊಂದ್ ಬೆಟ್ಟದಲ್ಲಿ ಒಂದ್ ವ್ಯೂ ಇದೆ. ಏನ್ ಸಕ್ಕದಾಗಿದೆ ಅಂದ್ರೆ ಅರ್ಧ ಅವಾಗ ಮೋಡನೆ ಕವರ್ ಆಗ್ತೈತೆ. ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ. ಏನಂದ್ರೆ ಏನು ಕಾಣಿಸ್ತಿಲ್ಲ. ಅರ್ಧ ಭಾಗ ಮೋಡನೆ ಕವರ್ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿದೆ. ನೋಡೋಣ. ಇನ್ನ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ನಾವು ಬಂದಿರ್ಬೇಕಷ್ಟೇ. ನಾ ತುಂಬಾ ಇದೆ ಜರ್ನಿ ಮಾಡೋದು. ಈಗ ಕೆಲವು ಶಾರ್ಟ್ಸ್ ನೋಡಿ ಎಂಜಾಯ್ ಮಾಡಿ ಗೈಸ್. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರ. ಗೈಸ್, ಈಗ ಬರ್ತಾವ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಅದ್ರ ಬಗ್ಗೆ ನಾನು ಮುಂದೆ ಗಾಡಿ ನಿಲ್ಲಿಸಿದಾಗ ಮಾತಾಡ್ತೀನಿ. ಆಕ್ಚುಲಿ ನಾವು ಒಂದು ನಂಬರ್ ಆಫ್ ಸ್ಪೀಡ್ ನ ಮೇಂಟೈನ್ ಮಾಡ್ತಾ ಇದ್ವಿ. ಆ ಆಕ್ಸಿಡೆಂಟ್ ನೋಡಿದ್ಮೇಲಂತೂ ಯಾಕೆ ಬೇಕು ಗುರು ಅಂತ ಹೇಳಿ ಒಂದು ನಾರ್ಮಲ್ ರೇಂಜಾಗಿ ಓಡಿಸ್ತಾ ಇದೀವಿ. ಸುಮ್ಮನೆ ಯಾಕೆ ಬೇಕಲ್ವಾ. ಆ್ಯಂಡ್ ಏನಂದರೆ ಅದೊಂಥರ ನಮಗೆ ಎಚ್ಚರಿಕೆ ಇದ್ದಂಗೆ. ಸೊ ಭಯದ ಜೊತೆ ಎಚ್ಚರಿಕೆಯನ್ನು ತಗೊಂಡು ಆರಾಮಾಗಿ ಹೋಗೋಣ ಅಂತೇಳಿ ಸುಮ್ಮನೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಟ್ರೈನು. ಆ್ಯಕ್ಚುಲಿ ನಾವು ಬ್ರಿಡ್ಜ್ ಮೇಲೆ ಇದ್ದೀವಿ. ಅದು ಬ್ರಿಡ್ಜ್ ಕೆಳಗಡೆಯಿಂದ ಪಾಸ್ ಆಗ್ತಿದೆ. ಆಲ್ಮೋಸ್ಟ್ ಚಿತ್ರದುರ್ಗ ಇರೋರಿಗೆ ಇದು ಗೊತ್ತಿರುತ್ತೆ. ನಾರ್ಮಲ್ ಸ್ಪೀಡ್ ಮೇಂಟೈನ್ ಮಾಡಿದಿರಿ. ಗಾಳಿ ನೋಡಿ ಎಷ್ಟಿದೆ ಅಂತ. ಬಿಕಾಸ್ ಆಫ್ ದಿಸ್ ವಿಂಡ್ ಮಿಲ್. ಈ ವಿಂಡ್ ಮಿಲ್ಲಿಂದ ಗಾಳಿ ಜಾಸ್ತಿ ಬರ್ತಿದೆ. ನಾರ್ಮಲ್ ಆಗಿ ಹೋಗ್ತಿರೋ ಗಾಳಿ ಜಾಸ್ತಿ ನೋಡಿ. ಅಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ. ಚಿತ್ರದುರ್ಗ ಕಲ್ಲಿನ ಕೋಟೆ ಹೇಗಿದೆ ಗುರು ನೋಡೋಕ್ಕೆ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಊರು. ವಾವ್, ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದುವರೆಗೂ ನನ್ನ ಲೈಫಲ್ಲಿ ಕೂಡ ನಾನು ಚಿತ್ರದುರ್ಗ ಬಂದಿಲ್ಲ. ಒನ್ ಟೈಮ್ ವಿಸಿಟ್ ಮಾಡಬೇಕು. ಡೆಫಿನೆಟ್ಲಿ ಮಾಡ್ತೀನಿ. ಗೈಸ್, ಈಗ ಟೀ ಕುಡಿಯಕ್ಕೆ ಅಂತ ನಿಲ್ಸಿದೀವಿ. ಸೊ ನಾ ದಾವಣಗೆರೆಗೆ 23 ಕಿಲೋಮೀಟರ್ ಇರಬೇಕು. ಹೊರಡೋಣ. ಪಾಪ ಆಗ್ಲಿಂದ ನಂದ ಒಂದು 200 ಕಿಲೋಮೀಟರ್ ಡ್ರೈವ್ ಮಾಡ್ದ.
ಇನ್ನೊಂದ್ 50 ಕಿಲೋಮೀಟರ್ ಓಡಿಸ್ಬಿಟ್ಟು ನನಗೆ ಕೊಡ್ತಾನೆ, ಆಮೇಲೆ ನಾನೊಂದು ಸೊ ಅಲ್ಲಿಂದ ಒಂದು 200 ಕಿಲೋಮೀಟರ್ ಅಷ್ಟೇ. ಸೊ ಡೆಸ್ಟಿನಿಯಲ್ಲಿ ಏನು ಅಂತ ಗೆಸ್ ಮಾಡಿ, ಇಲ್ಲೋಗಿ ನಾವು ಡೆಸ್ಟಿನಿ ರೀಚ್ ಆಗ್ತೀವಿ ಅಂತ ಗೆಸ್ ಮಾಡಿ. ಇನ್ನ ಶುಗರ್ ಸಕ್ಕರೆ ಚೆನ್ನಾಗಿಲ್ಲ, ಸಕ್ಕರೆ ಚೆನ್ನಾಗಿಲ್ಲ. ಟೀ ಕುಡಿದ್ ನೋಡು, ಸಕ್ಕರೆನ ಬೆಲ್ಲನ ಇದಲ್ಲೇ ಸೂಪರ್. ಅದಕ್ಕೆ ನಾನು ಕಾಫಿ ಕೇಳಿದೆ, ಕಾಫಿ ಇಲ್ಲ ಅಂತ. ಕಾಫಿಯನ್ನ ಕುಡಿದಿದ್ರೆ ಸ್ವಲ್ಪ ಬೆಟರ್ ಆಗಿರೋದು. ಏನ್ ಬೇಡ ಬಿಡು. ಇವಾಗ ಹಿಂಗೆ ಹೊಡಿತೀಯ, ಹಿಂಗ್ ಗಾಡಿ ಹೊಡಿತೀಯ ಹರಿಹರವರೆಗೂ, ಇಲ್ಲ ಓಡಿಸ್ಲಾನೆ ಓಡಿಸ್ತೀಯ? ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡ, ಆರಾಮಾಗಿ ಹಿಂದೆ ಕುತ್ಕೋ. ಇನ್ನೇನ್ ಆಗ್ಲಿಂದ ಒಂದ್ 230 ಹತ್ತತ್ರ ಬಂದ್ಯಾ ಕಿಲೋಮೀಟರ್ ಓಡಿಸ್ಕೊಂಡು? 260 ಕಿಲೋಮೀಟರ್ ಗೈಸ್. ಆಲ್ಮೋಸ್ಟ್ 230 ಅಷ್ಟೇ. ನಾವ್ ಹೋಗೋ ಲೊಕೇಶನ್ 230 ಹೋಗಿ ಅಲ್ಲಿ ವೆದರ್ ಹೇಗಿರುತ್ತೆ ಚೆಕ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಬಿಸಿಲಿದೆ, ಪರವಾಗಿಲ್ಲ, ಬಿಸಿಲು ಬೇಜಾನೆ ಅಲ್ಲ, ಬಿಸಿಲು ಐತಿ ಇಲ್ಲಿ. ಯಾವ್ದು ನಮ್ಗೇನಿಲ್ಲ, ಬೀಚ್ಗೆ ಎಂಟ್ರಿ ಕೊಟ್ಟಾಗತ್ತೆ. 480 ಕಿಲೋಮೀಟರ್ ಹೋಗಿತ್ತು ಸಾರ್ಕ್ ಆಗೋದು. ಸ್ವಲ್ಪ ಹಂಗ ನಮ್ಮ ವೆದರ್ ನಮ್ ಕಡೆ ತಿರುಗ್ಬಿಟ್ರೆ, ಸಪೋರ್ಟ್ ಮಾಡ್ಬಿಟ್ರೆ ಸಾಕು. ಫುಲ್ ಬಿಸಿಲಿದ್ರೆ ಸಾಕು. ನೋಡು ಏನ್ ದಗೆ ಹೊಡಿತದೆ. ಒಂದ್ ಬೇಜಾರ್ ಏನಂದ್ರೆ ನೈಟ್ ಶಿಫ್ಟ್ ಮಾಡಿರ್ತೀವಲ್ಲ, ಸೊ ನಿದ್ದೆ ಕೇಳ್ತೀವ. ನಿದ್ದೆ ಒಂದ್ ಕಡೆ, ಗಾಡಿ ಹೊಡಿ ಹಾಕಿ ಬೇಜಾರು. ಮೈಂಡ್ ಆಕ್ಟಿವ್ ಇರಲ್ಲ, ಅದೇ ಬಾಳು. ಏನು ಮಾಡಕ್ಕಾಗಲ್ಲ, ದುಡಿದ್ರೇನೆ ಮಜಾ ಮಾಡಕ್ಕಾಗಲ್ಲ. ನೀನ್ 1 ವರ್ಷ ನೈಟ್ ಶಿಫ್ಟ್ ಮಾಡಿ ಗಾಡಿ ತಗೊಂಡಿದ್ದಲ್ಲ? 1 ವರ್ಷ ನೈಟ್ ಶಿಫ್ಟ್ ಮಾಡಿ ಗಾಡಿ ತಗೊಂಡಿದ್ವಿ. ಬರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಬೇರೆ ಆಗೋಯ್ತು. ಪಾಪ ಅವ್ರಿಗೆ ಹಿಟ್ ಅಂಡ್ ರನ್ ಕೇಸ್, ಏನು ಕಾಲ್ ಬೇರೆ ಕಟ್ಟಾಗ್ಬಿಟ್ಟಿದೆ ಅವ್ರು. ಇನ್ನು ಅವ್ರಿಗೆ ಮಕ್ಕ ಎಲ್ಲ ಗಾಯ ಆಗಿದೆ. ಅದೇನಕ್ಕೆ ಅಕಸ್ಮಾತ್ ಗುದ್ದಿದ್ರು ನಿಲ್ಸ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಬೇಕು, ಅದ್ ಮಾಡಲ್ಲ. ಸೊ ಹಿಟ್ ಅಂಡ್ ರನ್ ಗುದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರೆ, ಹಿರಿಯೂರಿಂದ ಹಿಂದೆಗಡೆ ಅಲ್ಲ, ಆಲ್ಮೋಸ್ಟ್ ಹಿರಿಯೂರಿಗೆ ಆಲ್ಮೋಸ್ಟ್ ಹಿರಿಯೂರಿಗೆ ಒಂದು 20 ಕಿಲೋಮೀಟರ್ ಹಿಂದ್ಗಡೆ ಆಕ್ಸಿಡೆಂಟ್ ಆಗಿದೆ. ಇದು ಒಂದು 2 ವೀಲರ್ಗೆ ಒಂದು ಬೊಲೆರೋ ಹೊಡೆದಿರೋದಂತೆ, ಬ್ಯಾಕ್ ಸೈಡ್ ಇಂದ ಬಂದು. ಕಷ್ಟ, ಗುದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರೆ ಅವ್ರು ಯಾರು ನೋಡ್ಕೊಡೋರು? ತಪ್ಪಾಗುತ್ತೆ, ಆಗದೇ ಇಲ್ಲ ಅಂತ ಏನಿಲ್ಲ. ಸೊ ಮಾನವೀಯತೆ ಇರ್ಬೇಕು ಮನುಷ್ಯನಿಗೆ, ಇಲ್ಲ ಅಂದ್ರೆ ಕಷ್ಟ. ಆ ಪುಣ್ಯಾತ್ಮ ಸಿಕ್ಕಿರಲ್ಲ, ಸಿಕ್ತಾನ ಮೇ ಬಿ ನಂಬರ್ ಟೋಲು. ಯಾರೋ ಹಿಂದೆ ಬರೋ ಕಾರ್ ಅವ್ರ ನೋಡಿದಾರಂತೆ, ಬಟ್ ಅವ್ರ ಗಾಡಿ ನಂಬರ್ ಅಷ್ಟು ಕ್ಯಾಪ್ಚರ್ ಮಾಡಿದಾರ ಏನೋ ಗೊತ್ತಿಲ್ಲ. ಮಾಡಕ್ ಹೋಗ್ಬೇಡಿ, ಯಾರ್ಯಾದ್ರು ಹಿಟ್ ಅಂಡ್ ರನ್ ಮಾಡಿದಾಗ ತುಂಬಾ ನೋವಾಗುತ್ತೆ. ಅವ್ರ ಫ್ಯಾಮಿಲಿ, ಅವರು ಇವಾಗ ಅವ್ರು ಎಷ್ಟು ಸಫರ್ ಮಾಡ್ತಾರೆ, ಅವ್ರಿಗೆ ನಿಜ ಕಾಲೇ ಕಟ್ಟಾಗ್ಬಿಟ್ಟಿದೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಕೆಲವು ಮನೇಲಿ. ಸೊ ದುಡಿಮೆ ಇಲ್ಲ ಅಂದಾಗ ಕಷ್ಟ ಆಗುತ್ತೆ. ಊಟ ಬರುತ್ತೆ ಸೂಪಿನಲ್ಲಿ, ಬೇಡ ಬಿಡಪ್ಪ, ಇಲ್ಲಿ ಎಲ್ಲೂ ಬೇಡ. ನಾವು ಆವೇರೆ ಊಟ ಮಾಡ್ಕೊಂಡು ಆವೇರೆ ಹೋಗ್ಬಿಡೋಣ. ಓಕೆ ಗೈಸ್, ನೆಕ್ಸ್ಟ್ ಡ್ರಾಪ್ ಹಾವೇರಿ. ಡ್ರಾಪ್ ಅಲ್ಲ, ನೆಕ್ಸ್ಟ್ ಲೊಕೇಶನ್ ಹಾವೇರಿ. ಅಲ್ಲಿ ಹೋಗಿ ಹಾವೇರಿಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ತಿರುಗ್ ಬಿಟ್ರೆ ಡೈರೆಕ್ಟ್ ನಮ್ ಡೆಸ್ಟಿನಿನೇ. ಸೊ ಡೆಸ್ಟಿನಿ ಹೋಗಿ ರೀಚ್ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಬರೋಣ. ಗೈಸ್, ತುಂಗಭದ್ರಾ ನದಿ ನೋಡ್ರಿ ಹೇಗ್ ಹರಿತಿದೆ ಅಂತ. ಎಷ್ಟೊಂದು ಹೊಲ ಗದ್ದೆಗಳಿಗೆಲ್ಲ ನೀರ್ ಹೋಗ್ಬಿಟ್ಟಿದ್ದಾವೆ. ಉತ್ತರ ಕರ್ನಾಟಕ ಸ್ಟೈಲ್ ಅವಲಕ್ಕಿ ನೋಡ್ರಿ, ಟೇಸ್ಟ್ ಅಂತೂ ಸೂಪರ್.
ಗೈಸ್ ಊಟಕ್ಕೆ ಅಂತ ಒಂದು ಲೊಕೇಶನ್ ನಿಲ್ಸಿದ್ವಿ. ಆ ಲೊಕೇಶನ್ ಎಷ್ಟು ಸಕ್ಕದಾಗಿದೆ ಅಂದ್ರೆ ಸುತ್ತಲೂ ಒಂದ್ ಮನೆ ಇಲ್ಲ, ಇದೊಂದು ಬಿಲ್ಡಿಂಗ್ ಬಿಟ್ರೆ ನೋಡಿ. ಫುಲ್ ಪೀಸ್ ಅನ್ಕೊಳ್ಳಿ, ಹೋಟ್ಲ್ ಬಿಟ್ಕೊಂಡಿರಿ, ಏನಂದ್ರೆ ಏನು ಇಲ್ಲ. ಊಟ ಎಲ್ಲ ಆಯ್ತು, ಮಧ್ಯಾಹ್ನದ ಊಟ. ನಾನು 150 ಕಿಲೋಮೀಟರ್ 150 ಕಿಲೋಮೀಟರ್ ಹೊಡೆದು ಈ ಬ್ಯಾಗ್ ನ ಬಂದ ಇದು ಬೆಳಿಗ್ಗೆ ಕಣ್ಣಿಂದ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದ್ 3 ಸರಿ ಬಿಚ್ಚಿದೀವಿ, ಕಟ್ಟಿದೀವಿ. ಎಷ್ಟು ಲಾಸ್ಟ್ ಒಂದ್ಸರಿ ಫೈನಲ್ ಆಗಿ ಟೈಟ್ ಆಗಿ ಕಟ್ಬಿಟ್ಟು ಲೊಕೇಶನ್ ಹೋಗಿ ರೀಚ್ ಆಗದ. ಗೈಸ್ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಯಾರ್ಯಾರು ಚಾನಲ್ಗೆ ಹೊಸಬರಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾಳೆ ಬ್ಲಾಗ್ ಅಲ್ಲಿ ನೋಡಿ, ಚೆನ್ನಾಗಿರುತ್ತೆ ಅಷ್ಟೇ. ಓಕೆ ಬಾಯ್ಸ್, ಸಾರಿ, ಓಕೆ ಗೈಸ್, ಬಾಯ್. ಏನೋ ಬಯಸಿದೆ ಈ ಹೃದಯ ಹೊಸದೇ